ಈಗ ಸೋಂದಾರದಲ್ಲಿ ಏನಾಯಿತು ಅಂತಂದ್ರೆ ಈಗಾಗಲೇ ನಾವು 2 ಭಾಗ ಕಂಪ್ಲೀಟ್ ಮಾಡ್ಕೊಂಡಿದ್ವಿ. ಆಯ್ತಾ? ಈಗ 3ನೇ ಭಾಗದಲ್ಲಿ ಸೋಂದಾರ ಈ ಬುಕ್ ಅನ್ನು ನಾನು ತೋರಿಸಿದ್ದೀನಿ, ಎಲ್ಲರೂ ಓದಬೇಕಂತ ಹೇಳಿದ್ದೀನಿ. ಆಯ್ತಾ? ಇದನ್ನು ತರಿಸ್ಕೊಳ್ಳೋದು ಆದಷ್ಟು ಅಮೆಜಾನಿಂದ ತರಿಸ್ಕೋಬಹುದು. ನಮ್ಮಲ್ಲಿ ಯಾವುದು ಕಾಪಿ ಇಲ್ಲ. ಸೊ ಅಮೆಜಾನಿಂದ ತರಿಸ್ಕೋಬಹುದು. ಅದನ್ನು ಪ್ರತಿಯೊಬ್ಬರು ಓದಬೇಕು. ಈಗಾಗಲೇ ಹೇಳಿದೆ ಸ್ವಾಧ್ಯಾಯದ ಪ್ರಾಮುಖ್ಯತೆ ಏನು ಅಂತ. ಆಯ್ತಾ? ನೀವು ಓದಿ ನಿಮ್ಮ ಬಾಯಿಂದ ನಿಮ್ಮದೇ ಶೈಲಿ ಉಪಯೋಗಿಸಿದರೆ ದಟ್ ವಿಲ್ ಹ್ಯಾವ್ ಡಿಫ್ರೆಂಟ್ ಎಫೆಕ್ಟ್ ಆನ್ ದ ಪೀಪಲ್. ತುಂಬಾ ಜನ ಪ್ರಭಾವಿತವಂತರಾಗ್ತಾರೆ. ಆಯ್ತಾ? ಒಬ್ಬೊಬ್ಬರಿಂದ ಒಬ್ಬೊಬ್ರು ಪ್ರಭಾವಿ ಆಗ್ತಾರೆ. ಈ ಉದಾಹರಣೆಗೆ ವಿಜಯಲಕ್ಷ್ಮಿ ಮೇಡಮ್ ಮಾತಾಡುವಾಗ ಅದೇ ಸಬ್ಜೆಕ್ಟ್ ಅನ್ನು ನಾನು ಮಾತಾಡಿದ್ರೆ ಅದು ಸ್ವಲ್ಪ ಡಿಫರೆಂಟ್ ಆಗಿರ್ಬೋದು. ಮೇಡಮ್ ಮಾತಾಡುವಾಗ ಆ ಒಂದು ಶೈಲಿ ವಿಭಿನ್ನವಾಗಿರ್ತದೆ. ಅದು ತುಂಬಾ ಜನಕ್ಕೆ ಮೆಚ್ಚುತ್ತದೆ. ಅಂದ್ರೆ ಒಂಥರ ಸಂಗ್ರಹಣ ಮಾಡೋದು ಈಸಿ ಆಗುತ್ತೆ. ಅದಕ್ಕೆ ಪ್ರತಿಯೊಬ್ಬರು ಮಾತಾಡ್ಬೇಕು, ಪ್ರತಿಯೊಬ್ಬರು ಕಲಿಬೇಕು, ಪ್ರತಿಯೊಬ್ಬರು ಕಲ್ಸ್ಕೊಡ್ಬೇಕು. ಇಷ್ಟೇ ಇರೋದು. ಲರ್ನ್ ಆ್ಯಂಡ್ ಟೀಚ್, ಲರ್ನ್ ಅಂಡ್ ಟೀಚ್. ಆ ರೀತಿಯಲ್ಲಿ ನಾವು ಮುಂದಕ್ಕೆ ಸಾಗಬೇಕಾಗತ್ತೆ. ರೈಟ್? ಓಕೆ ಮಾಸ್ಟರ್. ಈಗ ಈ ಮುಂದುವರಿದ ಭಾಗದಲ್ಲಿ ಏನಂತಂದ್ರೆ, ಈಗಾಗಲೇ ಪ್ರಿನ್ಸಿಪಲ್ ಸಾಹೇಬು ಸೋಂದಾರದ ಭಾಗ ಹೇಳ್ತಾ ಇದ್ದೀನಿ. ಪ್ರಿನ್ಸಿಪಲ್ ಸಾಹೇಬ್ ಯಾರಿದ್ದಾರೋ ಆ ಕಾಲೇಜ್ ಪ್ರಿನ್ಸಿಪಲ್ ಸಾಹೇಬ್ ಏನ್ ಮಾಡಿದ್ರು, ಒಂದು ಬುಕ್ಕನ್ನು ನೀವು ಬರೆದಬೇಕು, ನೀವು ಬುಕ್ ಬರೀಬೇಕು. ನೀವು ಬುಕ್ ಬರೆದ್ರೆ ಸ್ಟೂಡೆಂಟ್ಸ್ ಎಲ್ಲ ಕೇಳಿಸ್ಕೊಂತಾರೆ. ಮತ್ತೆ ಸೊಸೈಟಿಯಲ್ಲಿರುವಂಥವರು ನಿಮ್ಮ ಬುಕ್ಕನ್ನು ಓದಕ್ಕೆ ಇಷ್ಟಪಡ್ತಾರೆ. ಯಾಕಂದ್ರೆ ನೀವು ಒಂದು ಒಂದು ಅದ್ಭುತವಾದ ಪೊಸಿಷನ್ ಇದ್ದೀರಿ. ಕಾಲೇಜ್ ಪ್ರಿನ್ಸಿಪಲ್ ಅಂದ್ರೆ ಅದೊಂದು ಒಳ್ಳೆ ಪೊಸಿಷನ್ ಅಲ್ವಾ ಅಂತ ಹೇಳ್ಬಿಟ್ಟು ಅವರು ಪ್ರೇರಣೆ ಕೊಟ್ಟಿದ್ದಕ್ಕೂ ಇವರು ಬುಕ್ ಬರೆಯೋದು ಶುರು ಮಾಡಿದ್ರು. ಏನಂತ ಈಗ ನಾವು ಹೇಳ್ಕೊಂಡಿದ್ವಲ್ಲ, ಇದೆಲ್ಲ ಸೇರಿಸ್ಕೊಂಡು ಒಂದು ಬುಕ್ ಬರೆಯೋದು ಶುರು ಮಾಡಿದ್ರು. 70%ಕ್ಕೂ ಬಂದಿದೆ. ಇನ್ನು ಜೋಶಿಗೂ ಅದನ್ನು ಕೊಡಬೇಕು ಕಾಪಿ ಅಂತ ಇವ್ರ ಉದ್ದೇಶ ಇತ್ತು. ಆದ್ರೆ ಇವರು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಬುಕ್ಕು ಬರೆಯೋದು ಅಷ್ಟೇ. ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ತುಂಬಾ ಟೈಪಿಂಗ್ ಇರುತ್ತಲ್ಲ, ಇವರಿಗೆ ಕಣ್ಣುಗಳು ಸ್ವಲ್ಪ ಉರಿ ಬರ್ತಾ ಇತ್ತು. ಅವಾಗ ಏನ್ ಮಾಡ್ತಾ ಇದ್ರು ಇವರು, ಮತ್ತೆ ಅವ್ರ ಯೂರಿನ್ ಸ್ವಂತ ಯೂರಿನ್ ತಗೊಂಡು ಕಣ್ಣುಗಳು ಒಳಗಡೆ ಹಾಕೊಂಡೋದು, ಕಣ್ಣುಗಳು ಚೆನ್ನಾಗಿ ಮುಖ ತುಳಿಯೋದು, ಈ ರೀತಿಯಲ್ಲಿ ಮಾಡ್ತಾ ಇದ್ರು. ಅದು ಸ್ವಲ್ಪ ಹೊತ್ತಿಗೆ ಅದು ಆಟೋಮೆಟಿಕ್ ಆಗಿ ಮತ್ತೆ ಸಮಸ್ಯೆ ಹೋಗ್ತಾ ಇತ್ತು. ಆ ಪೇಯ್ನ್, ಕಣ್ಣುಗಳ ಉರಿ, ಪೇಯ್ನ್ ಎಲ್ಲ ಹೋಗ್ತಾ ಇತ್ತು. ಈ ರೀತಿಯಲ್ಲಿ ಅವರು ಅದನ್ನು ಪ್ರಯತ್ನ ಮಾಡಿದ್ದಾರೆ. ಆಯ್ತಾ? ಅದೇ ರೀತಿಯಲ್ಲಿ ಅವ್ರ ಮನೆಯಲ್ಲಿ ಅವ್ರ ಮಗನಿಗೆ ಕಿವಿ ಪೇಯ್ನ್ ಬಂತು, ಕಿವಿ ನೋವು ಬಂತು. ಕಿವಿ ನೋವು ಬರುವಾಗ ಏನಾಯ್ತು, ಮನೆಯಲ್ಲಿ ಯಾರಿಗೂ ಇಲ್ಲ ಇವರು. ಓಕೆ, ಅವರ ಹೆಂಡತಿಗೆ ಯಾರಿಗೂ ಇಲ್ಲ. ಹೇಳಿದ್ರೆ ಏನಾಗುತ್ತೆ, ಅದು ದೊಡ್ಡ ವಿಷಯ ಮಾಡ್ತಾರೆ. ಅದನ್ನು ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ, ENT ಹತ್ರ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಇದೆಲ್ಲ ತಲೆನೋವು. ಅದಕ್ಕೆ ಅವ್ರೇನ್ ಮಾಡಿದ್ರು, ಏನೂ ಇಲ್ಲ, ಯೂರಿನ್ ತಗೊಂಡು ಅಂದ್ರೆ ಪ್ರಿನ್ಸಿಪಲ್ ಸಾಹೇಬ್ ಯೂರಿನ್ ತಗೊಂಡು ಆ ಯೂರಿನ್ ಅನ್ನು ಅವ್ರ ಕಿವಿಯಲ್ಲಿ 2 ಡ್ರಾಪ್ಸ್, ಇದೊಂದು ಮೆಡಿಸನ್ ಅಂತ ಹೇಳ್ಬಿಟ್ಟು ಈ ಕಡೆ 2 ಡ್ರಾಪ್ಸ್, ಆ ಕಡೆ 2 ಡ್ರಾಪ್ಸ್ ಹಾಕಿದ್ರು. ಸ್ವಲ್ಪ ದಿವಸಕ್ಕೆ ಹಾಕಿರೋ ಅಂದ್ರೆ ಒಂದು 4 ಸಾರಿ ಹಾಕಿದ್ದಾರೆ. 2 ಡ್ರಾಪ್ಸ್ ಒಂದೊಂದ್ಸರಿ ಹಾಕುವಾಗ ಒಂದು ದಿನಕ್ಕೆ 4 ಸಾರಿ ಹಾಕಿದ್ರು. ಅವಾಗ ಏನಾಯ್ತು, ಇಮಿಡಿಯೇಟ್ಲಿ ಆ ಕಿವಿ ನೋವು ಹೋಯ್ತು. ಆಯ್ತಾ? ಆದ್ರೆ ಈ ರೀತಿಯಲ್ಲಿ ಆಗಿದೆ ಅಂತ ಅವ್ರು ಡಿಸ್ಕಸ್ ಮಾಡಕ್ ಹೋಗಿಲ್ಲ. ಈ ರೀತಿಯಲ್ಲಿ ಇರ್ತದೆ ಸ್ನೇಹಿತರೆ. ಸೊ ಆ ರೀತಿಯಲ್ಲಿ ನಾವು ಪ್ರಯತ್ನ ಮಾಡಿದ್ರೆ ನಮಗೂ ಗೊತ್ತಾಗತ್ತೆ. ಆಯ್ತಾ? ಸೊ ಆ ಥರ ಇರುವಾಗ ಮೇಯ್ನ್ ಏನಂತಂದ್ರೆ, ಯೂರಿನ್ ಅನ್ನು ಆಚೆ ಕಡೆ ಹೋಗುವಂತ ವೇಸ್ಟ್ ವಾಟರ್ ಅಂತ ಜನ ತಿಳ್ಕೊಂಡಿದ್ದಾರೆ. ಅದು ತಪ್ಪು ಮಾಹಿತಿ. ಆಯ್ತಾಯ್ತಾ? ಈ ಯೂರಿನ್ ಅಲ್ಲಿ ಏನಿರ್ತದೆ ಅಂತಂದ್ರೆ ನಮ್ಮ ಬಗ್ಗೆ ಪೂರ್ತಿ ರೆಕಾರ್ಡ್ ಇರತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ನಮ್ಮ ಒಳಗಡೆ ಏನ್ ನಡೀತಾ ಇದೆ, ಇನ್ಫೆಕ್ಷನ್ ನಡೀತಾ ಇದೆಯಾ, ಒಂದು ವ್ಯಾಧಿ ನಡೀತಾ ಇದೆಯಾ, ಒಂದು ಅಲರ್ಜಿ ನಡೀತಾ ಇದೆ, ಆ ಇನ್ಫಾರ್ಮೇಶನ್ ಎಲ್ಲಿಂದ ಇರುತ್ತೆ ಹೇಳಿ? ಮೂತ್ರದಲ್ಲೇ ಇರತ್ತೆ. ಅರ್ಥ ಆಯ್ತಾ? ಸೊ ಅವಾಗ ಅಂದ್ರೆ ನಾವು ಯೂರಿನ್ ಟೆಸ್ಟ್ ಮಾಡುವಾಗಲೂ ಅಷ್ಟೇ. ಯಾಕೆ ಯೂರಿನ್ ಟೆಸ್ಟ್ ಮಾಡಿಸ್ತಾರೆ ಡಾಕ್ಟರ್ಸು? ಅಂದ್ರೆ ಅವ್ರು ತಿಳ್ಕೋಬೇಕಂತ. ಯಾಕೆ? ಏನು, ನಿಮ್ಮ ದೇಹದಲ್ಲಿ ರಕ್ತದಲ್ಲಿ ಏನೇನು ತೊಂದರೆಗಳಿದೆ, ದೇಹದಲ್ಲಿ ಏನು ಕೊರತೆ ಇದೆ, ಏನು ಹೆಚ್ಚಿದೆ, ಕಡಿಮೆ ಇದೆ, ಎಲ್ಲ ಅದರಲ್ಲಿ ಗೊತ್ತಾಗತ್ತೆ ಅಂತ ಅಲ್ವಾ? ಅದಕ್ಕೆ ಬಾಡಿಯಲ್ಲಿ ಯೂರಿನ್ ಅನ್ನು ನೋಡಿ ತುಂಬಾ ಒಂದು ಎಕ್ಸ್ಪೀರಿಯನ್ಸ್ಡ್ ಅಂದ್ರೆ ಅನುಭವಿಯ ವೈದ್ಯಸ್ ಅಂತ ಹೇಳ್ತಾರಲ್ಲ, ನಾವು ಹಳೆ ಕಾಲದಲ್ಲಿ ವೈದ್ಯಸ್ ಅಂತ, ಅವರೆಲ್ಲ ಏನ್ ಮಾಡ್ತಾ ಇದ್ರೆ ನಿಮ್ಮ ಯೂರಿನ್ ವಾಸನ ನೋಡಿ, ಅದನ್ನು ಕಲರ್ ನೋಡಿ ಹೇಳ್ತಾ ಇದ್ರು ನಿಮ್ಮಲ್ಲಿ ಏನು ಸಮಸ್ಯೆ ಇದೆ ಅಂತ, ನಿಮ್ಮಲ್ಲಿ ಏನು ತೊಂದರೆ ನಡೀತಾ ಇದೆ ಅಂತ. ಆ ರೀತಿಯಲ್ಲಿ ಇರ್ತದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಇಂಥ ಯೂರಿನ್ ಅನ್ನು ನಾವು ತಗೊಂಡಿದ್ರೆ, ಅಂದ್ರೆ ಇದನ್ನು ಸೇವನೆ ಮಾಡಿದ್ರೆ ಒಂದು ರೀತಿಯಲ್ಲಿ ಏನಾಗತ್ತಂದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನು ಬಲಪಡಿಸ್ತದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಇದೊಂಥರ ವ್ಯಾಕ್ಸಿನ್ ತರ ಕೆಲಸ ಮಾಡುತ್ತೆ. ಯಾವಾಗ ನೆನ್ಪಿಟ್ಕೊಳ್ಳಿ, ಯಾವ ತರ ಕೆಲಸ ಮಾಡುತ್ತೆ? ವ್ಯಾಕ್ಸಿನ್ ತರ ಕೆಲಸ ಮಾಡುತ್ತೆ. ನೀವು ನೋಡಿರ್ಬೋದು,
ವ್ಯಾಕ್ಸಿನ್ ಅಂದ್ರೆ ಅರ್ಥ ಏನು? ವ್ಯಾಕ್ಸಿನ್ ಹೇಗೆ ತಯಾರು ಮಾಡ್ತಾರಂದ್ರೆ, ಒಂದು ಉದಾಹರಣೆಗೆ ಕರೋನಾ ವೈರಸ್. ಆ ವೈರಸ್ ಲಕ್ಷಣಗಳು ನೋಡ್ತಾರೆ, ವೈರಸ್ ಏನಂತ ಅರ್ಥ ಮಾಡಿಕೊಂಡು ಸೈಂಟಿಸ್ಟ್ಗಳು, ಡಾಕ್ಟರ್ಸು ಅದೇ ವೈರಸ್ ಅನ್ನು ಲ್ಯಾಬೊರೇಟರಿ ತಯಾರು ಮಾಡಿ, ಓಕೆ, ಈ ವೈರಸ್ ಅನ್ನು ತಯಾರು ಮಾಡಿ ವ್ಯಾಕ್ಸಿನ್ ಅಲ್ಲಿ ಬಿಟ್ರೆ ಆ ವೈರಸ್ ಅನ್ನು ಸಾಯಿಸ್ತದೆ. ನೋಡಿದ್ರ? ಅಂದ್ರೆ ಯಾವ ರೀತಿಯಲ್ಲಿ ಅಂದ್ರೆ, ಯಾವಾಗಲೂ ಅಷ್ಟೇ. ಸೊ ಆಲ್ವೇಸ್ ಆ ವೈರಸ್ ಅನ್ನು ಈ ವ್ಯಾಕ್ಸಿನ್ ಇಂದ ಇಂಜೆಕ್ಟ್ ಮಾಡ್ತಾರೆ, ಆ ನಮ್ಮ ಬಾಡಿಯಲ್ಲಿರುವಂತ ಆ ವೈರಸ್ ಅನ್ನು ಸಾಯಿಸಕ್ಕೆ. ಅರ್ಥ ಆಯ್ತಾ? ಈ ರೀತಿಯಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಇದು ಯಾವ ತರ ಅಂದ್ರೆ, ನಮ್ಮ ಬಾಡಿ ಅಷ್ಟೇ, ನಮ್ಮ ಒಳಗಡೆ ಯಾವ ವ್ಯಾಧಿ ಇದೆ ನಡೀತಾ ಇದೆ, ಯಾವ ವ್ಯಾಧಿಯಿಂದ ನಾವು ಬಲಿತಾ ಇದೆ ನೋಡಿಕೊಂಡು ಅಂತ ಆಂಟಿಬಾಡೀಸ್ ತಯಾರು ಮಾಡಿ ಯೂರಿನಿಂದ ಆಚೆ ಕಡೆ ಕಳಿಸ್ತದೆ. ಅದು ಮತ್ತೆ ತಿರ್ಗಾ ವಾಪಸ್ಸು ನಮ್ಮ ಬಾಯಿಂದ ಕಳಿಸುವಾಗ, ಅರ್ಥ ಆಯ್ತಾ, ಅದು ನೇರವಾಗಿ ಆ ವ್ಯಾಧಿ ನಮ್ಮ ಒಳಗಡೆ ಏನ್ ಬಲಿತಾ ಇದೋ, ಯಾವ ಯಾವ್ದಿಂದ ನಾವು ದುಃಖ ಅನುಭವಿಸ್ತಾ ಇದೋ ಅದ್ರ ಮೇಲೆ ನೇರವಾಗಿ ಕೆಲಸ ಮಾಡೋದು ಶುರು ಮಾಡುತ್ತೆ. ಅದು ಹೇಗೆ ಅಂತ ನಾನು ಹೇಳ್ತೀನಿ. ಅದಿದು ಮುಂಚೆನೇ ಹೇಳಿದ್ದೀನಿ, ಮತ್ತೆ ನಾನು ಇದರಲ್ಲಿ ಇವತ್ತಿನ ಸ್ವಲ್ಪ ಕವರ್ ಮಾಡ್ತೀನಿ. ಸೊ ಈ ರೀತಿಯಲ್ಲಿ ಆ ವೈರಸ್ ಅನ್ನು ತಯಾರು ಮಾಡಿ ಅದೇ ವೈರಸ್ ಅನ್ನು ಸಾಯಿಸಕ್ಕೆ ಬಿಡ್ತಾರೆ, ಅದು ವ್ಯಾಕ್ಸಿನ್ ಪರ್ಪಸ್. ಅದೇ ರೀತಿಯಲ್ಲಿ ನಮ್ಮ ಮೂತ್ರ, ಓಕೆ, ನಮ್ಮ ಒಳಗಡೆ ನಡೀತಿರುವಂತ ವ್ಯಾಧಿಗಳಿಂದ ಬಂದಿರುವಂತ ಆಂಟಿಬಾಡೀಸ್ ಮೂತ್ರದಿಂದ ಬರ್ತಾವಲ್ಲ, ಅದು ತಿರುಗಿ ಮತ್ತೆ ನನಗೆ ಒಳಗಡೆ ತಗೊಂಡಿದ್ರೆ ಅದೊಂದು ವ್ಯಾಕ್ಸಿನ್ ತರ ಕೆಲಸ ಮಾಡತ್ತೆ. ಆಯ್ತಾ? ಆಮೇಲೆ ನೋಡಿ, ಸೊ ಜನರಲ್ ಏನಂತಂದ್ರೆ, ಯಾವ ವ್ಯಾಧಿಯನ್ನು ಯಾವ ವ್ಯಾಧಿಯನ್ನು ಓಕೆ ಉತ್ಪನ್ನ ಮಾಡಕ್ಕೆ ಏನ್ ಪದಾರ್ಥ ಉಪಯೋಗಿಸ್ತೀವೋ ಅದೇ ಪದಾರ್ಥವನ್ನು ನಾವು ವ್ಯಾಧಿಯನ್ನು ತೆಗೆಯಕ್ಕೂ ಉಪಯೋಗಿಸ್ಬೋದು. ಇಲ್ಲ ಅಂದ್ರೆ ಯಾವ ಮೈಕ್ರೋ ಆರ್ಗಾನಿಸಮ್ ಇಂದ, ಯಾವ ಬ್ಯಾಕ್ಟೀರಿಯಿಂದ, ಯಾವ ವೈರಸ್ ಇಂದ ಯಾವ ವ್ಯಾಧಿ ಉತ್ಪನ್ನ ಆಗತ್ತೋ, ಆಯ್ತಾ, ಅದೇ ವೈರಸ್ ಅನ್ನು ಮತ್ತೆ ನಾವು ತಿರ್ಗಾ ಅಪ್ಲೈ ಮಾಡಿದ್ರೆ ಅದೇನಾಗತ್ತಂದ್ರೆ ಆ ವ್ಯಾಧಿ ಸಮಸೋಗುತ್ತೆ. ಇದು ಒಂದು ಹೋಮಿಯೋಪತಿಯಲ್ಲಿ ಕೆಲಸ, ಹೋಮಿಯೋಪತಿ ಮಾಡುವಂತ ವಿಧಾನ ಇದು. ನಿಮಗೆ ಗೊತ್ತಿರ್ಬೋದು, ಈ ಸೂತ್ರವನ್ನು ಏನಂತ ಕರಿತೀವಿ ಅಂದ್ರೆ ಲಾ ಆಫ್ ಸಿಮಿಲರ್ಸ್ ಅಂತ ಹೇಳ್ತೀವಿ. ಏನಂತ? ಲಾ ಆಫ್ ಸಿಮಿಲರ್ಸ್. ಇದಕ್ಕೂ ಒಂದು ಡಾಕ್ಟರ್ ರಿಯೋಚಿ ನಕೋ ಅಂತ ಅವರು ಹೇಳ್ತಾರೆ. ಏನಂತಂದ್ರೆ, ನೋಡಿ, ಯೂರಿನ್ ಅನ್ನೋದು ನಿಮ್ಮ ದೇಹದ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ನಿಮ್ಮ ಯೂರಿನ್ ಅಲ್ಲಿ ಸಿಗತ್ತೆ ಅಂತ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಅದಕ್ಕೋಸ್ಕರವೇ ಉದಾಹರಣೆಗೆ ಹೋಮಿಯೋಪತಿಯಲ್ಲಿ ನೀವು ಅಬ್ಸರ್ವ್ ಮಾಡಿ, ನೀವು ಒಂದು ಆನಿಯನ್ ತಗೊಳ್ಳಿ, ಆನಿಯನ್ ಕಟ್ ಮಾಡುವಾಗ ನಿಮ್ಗೆ ಏನಾಗತ್ತೆ? ನಿಮ್ಮ ಕಣ್ಣುಗಳಿಂದ ನೀರು ಸುರಿತದೆ, ಮೂಗಿಯಿಂದ ನೀರು ಸುರಿತದೆ ಅಲ್ವಾ? ಅದೇ ಆನಿಯನ್ ಅನ್ನು ಅವ್ರೇನ್ ಮಾಡ್ತಾರೆ, ಮೆಡಿಸನ್ ಮದ್ದು ಆಗಿ ತಯಾರು ಮಾಡಿ ತುಂಬಾ ಸಣ್ಣ ಪರಿಣಾಮದಲ್ಲಿ ವೈಬ್ರೇಷನ್ ಮಾಡ್ತಾ 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 ಒಂದು ಎನರ್ಜಿಯಾಗಿ ಕನ್ವರ್ಟ್ ಮಾಡಿ ಅದನ್ನೇ ಸ್ವಲ್ಪ ಪರಿಣಾಮದಲ್ಲಿ ತಗೊಂಡ್ರೆ ಅದೇನ್ ಮಾಡತ್ತೆ ಗೊತ್ತಾ? ಈಗ ನಾರ್ಮಲ್ ಅದು ಕಟ್ ಮಾಡುವಾಗ ನಮ್ಗೆ ನೀರು ಹೇಗೆ ಸುರಿತಾ ಇತ್ತು ಕಣ್ಣಿಂದ ಮೂಗಿಂದ, ಅದನ್ನೇ ತಗೊಂಡ್ರೆ ನಿಮ್ಗೆ ಯಾವ್ದಾದ್ರು ಒಂದು ವ್ಯಾಧಿ ಅಂತ ಇಟ್ಕೊಳ್ಳಿ. ಯಾವ ವ್ಯಾಧಿ ಇರ್ತದೆ? ಜನರಲಿ ತುಂಬಾ ಸ್ನೀಜಿಂಗ್ ಬರ್ತಾ ಇರ್ತದೆ ಅಲ್ವಾ, ಸೀನ್ ಬರ್ತಾ ಇರ್ತದೆ, ನೀರು ಆಟೋಮೆಟಿಕ್ ಆಗಿ ಸುರಿತಾ ಇರ್ತದೆ ನೋಡಿ, ಅಂತ ವ್ಯಾಧಿ ಇರುವಂತ ವ್ಯಕ್ತಿಗಳಿಗೆ ಇದೇ ಆನಿಯನ್ನು ಮೆಡಿಸಿನ್ ಆಗಿ ಕೊಟ್ರೆ ಕೆಲಸ ಮಾಡುತ್ತೆ. ನೋಡಿದ್ರ? ಇದು ಲಾ ಆಫ್ ಸಿಮಿಲರ್ಸ್. ಓಕೆ, ಲೈಕ್ ಯೋರ್ಸ್ ಲೈಕ್, ಅದು ಇಂಪಾರ್ಟೆಂಟ್. ಈ ರೀತಿಯಲ್ಲಿ ಸೊ ನಮ್ಮ ದೇಹದಲ್ಲಿ ಏನೇ ಚೇಂಜಸ್ ಆಗ್ತಾ ಇದ್ರು, ಏನೇ ದೇಹದ ಇನ್ಫಾರ್ಮೇಶನ್ ನಮ್ಮ ಯೂರಿನಲ್ಲಿ ಸ್ಪಷ್ಟವಾಗಿ ಕೊಡ್ತಾರೆ. ಅದೇ ದೇವರ ಸೃಷ್ಟಿ, ಅದೇ ಈ ಡಿವೈನ್ ಜಲ, ಶಿವಂಬು, ಅಮ್ರೋಲಿ, ಅದೇ ನಮ್ಮ ಶಿವ ಪಾರ್ವತಿಗೆ ಅದಕ್ಕೆ ಇಷ್ಟು ಮುಖ್ಯವಾದ ಜ್ಞಾನವನ್ನು ಹೇಳ್ಕೊಟ್ಟಿದ್ದು. ಅರ್ಥ ಆಯ್ತಾ? ಸೊ ಯಾವಾಗ ಈ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಯೂರಿನಿಂದ ಪಾಸ್ ಆಗುತ್ತೋ, ನೆನ್ಪಿಟ್ಕೊಳ್ಳಿ, ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಹೇಳಕ್ ಬರ್ತಾ ಇದ್ದೀನಿ. ಯಾವಾಗ ಈ ಕಂಪ್ಲೀಟ್ ಇನ್ಫಾರ್ಮೇಶನ್ ನಮ್ಮ ದೇಹದ ಬಗ್ಗೆ ಏನೇನು ಕೊರತೆ ಇದೆ, ಏನ್ ವ್ಯಾಧಿಗಳಿಂದ ಬಲಿತಾ ಇದೀವಿ, ಏನ್ ಹೆಚ್ಚಿದೆ, ಏನ್ ಕಡಿಮೆ ಇದೆ, ಎಲ್ಲ ಅದು ಒಂಥರ ಫುಲ್ ಇನ್ಫಾರ್ಮೇಶನ್, ಫುಲ್ ಚಾರ್ಟ್ ಅಂತ ಇಟ್ಕೊಳ್ಳಿ, ಕಂಪ್ಲೀಟ್ ಬಯೋಡೇಟಾ ಅಂತ ಇಟ್ಕೊಳ್ಳಿ. ನಮ್ಮ ದೇಹದ ಬಯೋಡೇಟಾ, ನಮ್ಮ ಮನಸ್ಸಿನ ಬಯೋಡೇಟಾ ಇರ್ತದೆ ಅದರಲ್ಲಿ. ದೇಹದ ಒಂದೇ ಅಲ್ಲ, ದೇಹ ಮತ್ತು ಮನಸ್ಸು ಎರಡೂ ಅನುಭವಿಸ್ತಾ ಇರೋಂಥ ಸ್ಥಿತಿಯನ್ನು ಪೂರ್ತಿ ಯೂರಿನಿಂದ ಪಾಸ್ ಮಾಡುವಾಗ ಅದು ಮತ್ತೆ ನಾವು ತಿರ್ಗಾ ವಾಪಸ್ ತಗೊಂಡುವಾಗ ಎಲ್ಲಿಂದ ತಗೊಂತೀವಿ? ಈ ಅಂದ್ರೆ ಬಾಯಿಂದ ತಗೊಂತೀವಿ. ಬಾಯಿಂದ ತಗೊಂಡೋದು ಇನ್ನೊಂದು ಹೇಳ್ತೀನಿ. ಬಾಯಿಂದ ತಗೊಂಡೋದಂದ್ರೆ ಒಂದು ಕ್ಯಾಥರೇಟರ್ ಹಾಕಿ, ಒಂದು ಪೈಪ್ ಹಾಕಿ ನೇರವಾಗಿ ಜೀರ್ಣಾಶಯಕ್ಕೆ ಬಿಟ್ಟು ನೋಡಿದ್ದಾರೆ, ಏನು ಪರಿಹಾರ ಆಗಿಲ್ಲ. ಗೊತ್ತಾ ವಿಷಯ? ಈಗಾಗಲೇ ನಾನು ಟೀಚ್ ಮಾಡಿದ್ದೀನಿ ಈ ವಿಷಯವನ್ನು. ಸೊ
ಆ ಯೂರಿನ್ ತಗೊಂಡವಾಗ ಒಂದು ಪೈಪಿಂದ ನೇರವಾಗಿ ಜೀರ್ಣಾಶಯಕ್ಕೆ ಬಿಟ್ಟಿದ್ದಾರೆ. ನೋ ನೋ ವರ್ಕ್ ಅಟ್ ಆಲ್, ನೋ ಕ್ಯೂರಿಂಗ್, ಅದರಿಂದ ಏನು ಫಲಿತ ಸಿಕ್ಕಿಲ್ಲ. ಆಯ್ತಾ. ಆದರೆ ಬಾಯಿಂದ ನಿಧಾನವಾಗಿ, ಓಕೆ, ಹಂತವಾಗಿ, ಸಿಪ್ ಬೈ ಸಿಪ್, ಗುಟ್ಕೆ ಗುಟ್ಕೆ ನಾವು ಕುಡಿತೀವಲ್ಲ, ಅದೆಲ್ಲಿ ಹೋಗುತ್ತೆ? ಈ ಥ್ರೋಟಿಂದ ಹೋಗುತ್ತೆ ಮಿತ್ರರೇ. ಈ ಥ್ರೋಟ್ ಅಂದರೆ ಈ ಗಂಟ್ಲಿಂದ ಹೋಗುತ್ತೆ. ಗಂಟ್ಲಲ್ಲಿ ಏನಿರ್ತವೆ ಗೊತ್ತಾ? ಸೆನ್ಸರ್ಸ್. ನೋಡ್ಕೊಳ್ಳಿ, ಆಯ್ತಾ. ಆ ಗಂಟ್ಲಲ್ಲಿರುವಂಥ ಆ ಸೆನ್ಸಾರ್ ಇದೆಯಲ್ಲ, ಆ ಸೆನ್ಸಾರ್ಸು ಇಮ್ಮಿಡಿಯೇಟ್ಲಿ ಆ ಯೂರಿನಲ್ಲಿ ಇರುವಂಥ ಇನ್ಫಾರ್ಮೇಶನ್ ಪೂರ್ತಿ ಅನಲೈಸ್ ಮಾಡ್ಕೊತವೆ. ಎಷ್ಟು ಅದ್ಭುತ ಸೃಷ್ಟಿ ಇದು, ಭಗವಂತನ ಸೃಷ್ಟಿ ಇದು ಅಲ್ವಾ. ಅದಕ್ಕೆ ಈ ದೇಹವನ್ನು ಎಷ್ಟು ಬೆಲೆ ಅಂದರೆ ಒಂದು ಬೆಲೆ ಕಟ್ಟಕ್ಕೆ ಆಗಲ್ಲ. ಯು ಕಾಂಟ್ ವ್ಯಾಲ್ಯೂ ದಿಸ್, ದಿಸ್ ಸೋ ಕಾಲ್ಡ್ ದ ಇಂಟೆಲಿಜೆಂಟ್ ಅಂಡ್ ಮೋಸ್ಟ್ ಪವರ್ಫುಲ್ ಅಂಡ್ ದ ಬಾಡಿ. ಅಷ್ಟು ಅಷ್ಟು ಇಂಟೆಲಿಜೆನ್ಸ್ ಇದರಲ್ಲಿ ಒದಗಿಸಿದ್ದಾರೆ ಭಗವಂತ. ಯಾಕಂದ್ರೆ ಒಳಗಡೆ ಭಗವಂತನೇ ಇದಿರೋದು ಅಲ್ವಾ. ಪ್ರತಿ ಅಣು ಪ್ರತಿ ಸೆಲ್ ಇರುತ್ತದೆ ಆ ಚೈತನ್ಯ. ಅದಕ್ಕೆ ಸೊ ಏನಾಯ್ತು ಅಂತಂದ್ರೆ, ಒಳಗಡೆ ಈ ಥ್ರೋಟಲ್ಲಿರುವಂಥ ಸೆನ್ಸರ್ಸು ಬಂದಿರೋ ಮೂತ್ರವನ್ನು ಇಮ್ಮಿಡಿಯೇಟ್ ಅನಲೈಸ್ ಮಾಡಿಕೊಂಡು ನಮ್ಮ ಹ್ಯೂಮನ್ ಸಿಸ್ಟಮ್ ಅಲ್ಲಿ, ನಮ್ಮ ದೇಹ ಒಳಗಡೆ ಇರುವಂಥ ಇಮ್ಯೂನ್ ಸಿಸ್ಟಮ್ ಅನ್ನು ಇಮ್ಮಿಡಿಯೇಟ್ ಆಕ್ಟಿವೇಟ್ ಮಾಡುತ್ತೆ ಫೈಟ್ ಮಾಡಕ್ಕೆ. ನೋಡಿದ್ರ, ಇಂಥ ಅದ್ಭುತ ವಿಷಯ ಇಲ್ಲಿ ನಡೀತಾ ಇರೋದು. ಆ ರೀತಿಯಲ್ಲಿ ಸ್ನೇಹಿತರೆ, ಸೊ ಇನ್ನೊಂದು, ತುಂಬಾ ಜನ ಈ ಯೂರಿನ್ ಸ್ಮೆಲ್ಗೂ ಸ್ವಲ್ಪ ಇಷ್ಟಪಡಲ್ಲ ಅಷ್ಟೇ, ಆಯ್ತಾ. ಆದ್ರೆ ಇದನ್ನು ಏನ್ ಮಾಡ್ತಾರೆ, ಯೂರಿನ್ ಇಷ್ಟಪಡಲ್ಲ, ಅದಕ್ಕೆ ಅವರು ಈ ಅಂದ್ರೆ ಈ ಅಂದ್ರೆ ಗಂಟ್ಲಿಂದ ತಗೊಂಡಕ್ಕೂ ಇಷ್ಟಪಡಲ್ಲ, ಆ ಯೂರಿನ್ ಸ್ವಲ್ಪ ಸ್ಮೆಲ್ ಇರ್ತದೆ ಅಂತ. ಬಟ್ ಒಂದು ನೆನ್ಪಿಟ್ಕೊಳ್ಳಿ, ಯೂರಿನ್ ತೆಗೆದಿದ ಮೇಲೆ 15 ಮಿನಿಟ್ಸ್ ಅಲ್ಲಿ ಯಾವ ವಾಸನೆ ಇರಲ್ಲ. ನೆನ್ಪಿಟ್ಕೊಳ್ಳಿ, ಫ್ರೆಶ್ ಆಗಿರೋವಾಗ ಯೂರಿನ್ ನೀವು ತೆಗಿತೀರಲ್ಲ, ಯೂರಿನ್ ಫ್ರೆಶ್ ಯೂರಿನ್ ಬೆಳಗ್ಗೆ ಯೂರಿನ್ ತಗೋಲಿ ಅಂತ ಹೇಳಿದ್ವಲ್ಲ, ಫಸ್ಟ್ 5 ಡ್ರಾಪ್ಸ್, ಲಾಸ್ಟ್ 5 ಡ್ರಾಪ್ಸ್ ಬಿಟ್ಟು. ಯಾಕಂದ್ರೆ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಲಾಸ್ಟ್ 5 ಡ್ರಾಪ್ಸು, ಕೊನೆಯ 5 ಡ್ರಾಪ್ಸ್ ಯಾಕೆ ಬಿಡಬೇಕಂತ ಹೇಳ್ತೀವಿ ಯೂರಿನಲ್ಲಿ ಅಂದ್ರೆ, ನಾನು ಎಷ್ಟು ಸಲ ಹೇಳಿದೆ, ಹಾವಿದೆಲ್ಲ ಸ್ನೇಕ್, ಅದಕ್ಕೂ ತಲೆಯಲ್ಲಿ ಇಲ್ಲ ಅಂದ್ರೆ ಬಾಲ್ಯದಲ್ಲಿ ಅಲ್ಲೇ ವಿಷ ಇರೋದು. ಅದೊಂದು ಜಸ್ಟ್ ಒಂದು ಸಾಧಾರಣ ಎಕ್ಸಾಂಪಲ್. ಬಟ್ ಎರಡನೇ ಎಕ್ಸಾಂಪಲ್ ಏನಂದ್ರೆ, ಈಗ ಒಂದು ನೀರಿದೆ ಅಂತ ಇಟ್ಕೊಳ್ಳಿ, ನಿಂತಿರೋ ನೀರಲ್ಲಿ ಕೆಳಗಡೆಯನ್ನ ಇರ್ತವೆ ಇಂಪ್ಯೂರಿಟೀಸ್, ಮಾಲಿನ್ಯ, ಇಲ್ಲ ಮೇಲೆಗನ್ನ ಬಂದಿರ್ತದೆ ಅಲ್ವಾ. ಮಧ್ಯದಲ್ಲಿ ಇರ್ತದ? ಮಧ್ಯದಲ್ಲಿ ಇರಲ್ಲ. ಅದು ಒಂದು ಉದಾಹರಣೆ. ಆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ ನೀವು. ಇದಾದ್ಮೇಲೆ ನೋಡ್ಕೊಳ್ಳಿ, ಯೂರಿನ್ ಅನ್ನು ಅದಕ್ಕೆ ಮಧ್ಯದಲ್ಲಿ ಇರೋ ತಗೊಳ್ಳಿ ಅಂತ ಹೇಳೋದು. ನಮ್ಮ ಯೂರಿನ್ ಬ್ಲಾಡರ್ ಸಹ ಒಂದು ನಿಂತಿರೋ ನೀರು, ಅರ್ಥ ಆಯ್ತಾ. ನಿಂತಿರೋ ಟ್ಯಾಂಕ್, ವಾಟರ್ ಟ್ಯಾಂಕ್ ತರ ಇದು, ಸಣ್ಣ ವಾಟರ್ ಟ್ಯಾಂಕ್. ಅದಕ್ಕೆ ಇದನ್ನು ಡ್ರಿಂಕ್ ದಿ ವಾಟರ್ ಫ್ರಮ್ ಯುವರ್ ಓನ್ ಸಿಸ್ಟ್ರಿನ್ ಅಂತ ಬೈಬಲಲ್ಲಿ ಹೇಳಿದ್ದಾರೆ. ಸಿಸ್ಟ್ರಿನ್ ಅಂತ ಅಂದ್ರೆ ಒಂದು ಟಾಯ್ಲೆಟ್ ಅಲ್ಲಿ ಇರ್ತದಲ್ಲ ಕಮೋಡ್, ಆ ತರ ಒಂದು ನಿಂತಿರುವಂತ ಒಂದು ವಾಟರ್ ಟ್ಯಾಂಕ್ ಇರ್ತದಲ್ಲ ನಿಮ್ಮ ಟಾಯ್ಲೆಟ್ ಅಲ್ಲಿ, ಆ ತರ ಒಂದು ವಾಟರ್ ಟ್ಯಾಂಕ್ ಇದು. ಅಲ್ಲಿ ಸ್ಟೋರೇಜ್ ಅಂದ್ರೆ ನೀರನ್ನು ಅಲ್ಲಿ ಬಂದು ಸ್ಟೋರೇಜ್ ಆಗುತ್ತೆ. ಅಲ್ಲಿಂದ ಮತ್ತೆ ಯುರೆತ್ರಾ ಪೈಪಿಂದ ಆಚೆ ಕಡೆ ಹೋಗೋದು. ಇರ್ಲಿ, ಇಲ್ಲಿ ಏನಾಗತ್ತೆ ಅಂದ್ರೆ, ಅಂಥದ್ದು ಅದರಲ್ಲಿ ಮೇಲೆ ಕೆಳಗೆ ಆ ಇಂಪ್ಯೂರಿಟೀಸ್ ಬಂದು ಸೇರ್ಕೊಂಡಿದೆ, ಮಧ್ಯದಲ್ಲಿ ಯಾವುದೇ ಇಂಪ್ಯೂರಿಟೀಸ್ ಇರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಅದಕ್ಕೋಸ್ಕರ ನೀವು ಮಧ್ಯದಲ್ಲಿ ಯೂರಿನ್ ತಗೊಂಡು ಯೂರಿನ್, ಮತ್ತೆ ಹೇಳ್ತಾ ಇದ್ದೀನಿ, 15 ನಿಮಿಷ ನೀವು ತಗೊಂಡಿದ್ದ ಅಂದ್ರೆ ಯೂರಿನ್ ಇಳ್ಕೊಂಡಿದ ತಕ್ಷಣ 15 ನಿಮಿಷ ನಿಮ್ಗೆ ಏನ್ ತೊಂದರೆ ಆಗಲ್ಲ. 15 ನಿಮಿಷ ನೀವು ಕುಡಿದ್ರೆ ಯಾವ ವಾಸನೂ ಇಲ್ಲ, ನೀವು ಅಬ್ಸರ್ವ್ ಮಾಡಿ ಬೇಕಾದ್ರೆ. 15 ನಿಮಿಷ ಆದ್ಮೇಲೆ ಏನಾಗುತ್ತೆ, ಹಾಗೆ ಇಟ್ರೆ ಅದು ಸ್ಮೆಲ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ಸ್ಟಾರ್ಟ್ ಆಗತ್ತೆ ಅಂದ್ರೆ, ಅದರಲ್ಲಿ ಈ ಯೂರಿನ್ ಅಮೋನಿಯಾ ಆಗಿ ಟರ್ನ್ ಆಗುತ್ತೆ, ಆಯ್ತಾ. ಅಂದ್ರೆ ನೀವು ಕೇಳಿರ್ಬೋದು, ಯೂರಿನಲ್ಲಿ 95% ಯೂರಿಯಾ ಇರೋದು, ಆಯ್ತಾ. 5% ಅಲ್ಲಿ 2.5% 95% ವಾಟರ್ ಇರೋದು, ಆಯ್ತಾ. 2.5% ಯೂರಿಯಾ ಇರೋದು, ಇನ್ನು 2.5% ಇತರ ಅಂಶಗಳು ಎಲ್ಲ, ಆಂಟಿಬಾಡೀಸು, ಹಾರ್ಮೋನ್ಸು, ಎಂಜೈಮ್ಸು ಎಲ್ಲ ಸೇರ್ಕೊಂಡು ಒಂದು 2.5% ಮಿನರಲ್ಸ್ ಎಲ್ಲ ಸೇರ್ಕೊಂಡು ಒಂದು 2.5% ಯೂರಿಯಾ, ಇನ್ನು 95% ಜಲ ಅಂದ್ರೆ ನೀರಿರೋದು. ಅದಕ್ಕೆ ನೀವು ಹಾಗೆ ಇಟ್ಟರೆ 15 ನಿಮಿಷಕ್ಕಿಂತ ಮೇಲೆ ನಿಮ್ಮ ಯೂರಿನ್ ಅನ್ನು ಒಂದು ಕಡೆ ಇಟ್ಟಿದ್ರೆ ಅದು ಕುಡಿಯಕ್ಕೆ ಉಪಯೋಗ ಆಗಲ್ಲ. ನಾನು ಅದಕ್ಕೆ ಇದು ಪದೇ ಪದೇ ಹೇಳಿದ್ದೀನಿ, ಎಷ್ಟೋ ಸಲ ಹೇಳಿದ್ದೀನಿ. ಸೊ ಕುಡಿಯೋಕೆ ಯಾವ ಉಪಯೋಗ ಆಗಲ್ಲ ಅಂತಂದ್ರೆ, ಅದು ಏನಾಗುತ್ತೆ, 15 ನಿಮಿಷ ಮೇಲೆ ಆಚೆ ಕಡೆ ಇಟ್ಟರೆ, ಓಕೆ, ವಾತಾವರಣದಲ್ಲಿ ಏನಾಗತ್ತೆ ಅಂತಂದ್ರೆ, ಅದು ಅಮೋನಿಯಾ ಆಗಿ ಟರ್ನ್ ಆಗುತ್ತೆ. ಅಂದ್ರೆ ಅಮೋನಿಯಾ ಆಗಿ ಟರ್ನ್ ಆಗಿದೆ ಅಂದ್ರೆ ಅದು ಯೂರಿಯಾ ಹೊರಗಡೆ ಇದೆಯಲ್ಲ, ಅದು ಅಮೋನಿಯಾ ಆಗಿ ಟರ್ನ್ ಆಗಿ ಅಮೋನಿಯಾ ಸ್ಮೆಲ್ ಬರೋದು ಶುರು ಆಗುತ್ತೆ, ಆಯ್ತಾ. ಇದನ್ನು ಬಟ್ ಏನಂತಂದ್ರೆ,
ಅದು ಅಮೋನಿಯಾ ಆಗಿ ಚೇಂಜ್ ಆದ್ರೂ ಟರ್ನ್ ಆದ್ರೂ, ಬಟ್ ಅದು ನೀವು ಚರ್ಮಕ್ಕೆ ಹಚ್ಕೊಂಡ್ರೆ ತುಂಬಾ ಒಳ್ಳೆಯದು. ಆ ಅಮೋನಿಯಾ ಆಗಿ ಟರ್ನ್ ಆಗಿರುವಂತ ವಾಸನೆ ಬರುವಂತ ಆ ಮೂತ್ರವನ್ನು ನೀವು ಚರ್ಮಕ್ಕೆ ಹಚ್ಕೊಂಡ್ರೆ ಅದ್ಭುತವಾದ ಮೆಡಿಸಿನ್ ಅದು. ನಿಮ್ಗೆ ಗೊತ್ತಿರಲಿ, ಯೂರಿನಲ್ಲಿ ನಮಗೆ ಯೂರಿಯಾ ಅನ್ನೋದು ಇದೆಯಲ್ಲ, ಇದು ಸ್ಕಿನ್ ಅನ್ನು ತುಂಬಾ ಸಾಫ್ಟ್ ಆಗಿರ್ತದೆ. ಇದು ನೆನ್ಪಿಟ್ಕೊಳ್ಳಿ. ತುಂಬಾ ಫಾರ್ಮಸ್ಯೂಟಿಕಲ್ ಕಂಪನೀಸು ಇದನ್ನು ತಗೊಂಡು ನಮ್ಮ ಮೂತ್ರದಲ್ಲಿರುವಂತಹ ಯೂರಿಯಾನ ತಗೊಂಡು ಎಸ್ಪೆಷಲಿ, ಓಕೆ, ಅವು ತಯಾರು ಮಾಡೋದು ಕ್ರೀಮ್ಸು, ಪೌಡರ್ಸು, ಫೇಸ್ ಪ್ಯಾಕ್ಸ್ ಎಲ್ಲ ತಯಾರು ಮಾಡ್ತಾರೆ. ಅದನ್ನು ಡೈರೆಕ್ಟ್ ನಮ್ಗೆ ಸಿಗುವಾಗ ನಾವ್ ಯಾಕೆ ಹಚ್ಕೋಬಹುದು? ಸ್ವಲ್ಪ ಒಂದು ಅರ್ಧ ಗಂಟೆ ಬಿಟ್ಟು ಸಾಕು, ಅದೇ ನಮಗೆ ಅದ್ಭುತವಾದ ಫೇಸ್ ಪ್ಯಾಕ್, ಅದ್ಭುತವಾದ ಕ್ರೀಮ್, ಅದ್ಭುತವಾದ ಎಲ್ಲದನ್ನು, ಅಲ್ವಾ? ಆ ರೀತಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಯೂರಿಯಾ ಅನ್ನೋದು ನಮ್ಮ ಯೂರಿನಲ್ಲಿ ಮೇಜರ್ ಕಾಂಪೋನೆಂಟ್, ಯಾಕಂದ್ರೆ 2.5% ಅದೇ ಇರ್ತದೆ, ಆಯ್ತಾ? ಅದಕ್ಕೋಸ್ಕರ ಇನ್ನೊಂದು, ಯೂರಿಯಾ ನಮ್ಮ ಮೂತ್ರದಲ್ಲಿ ಇರುವಂತ ಯೂರಿಯಾ ನಮ್ಮ ಮತ್ತೆ ಬಾಯಿಗೆ ತಗೊಂಡವಾಗ, ವಾಪಸ್ ತಗೊಂಡವಾಗ ನಮ್ಗೆ ತುಂಬಾ ಉಪಯೋಗ. ಏನಕ್ಕೆ ಅಂತ ನೋಡಿ. ನಮ್ಮ ದೇಹದಲ್ಲಿ ನೈಟ್ರೋಜನ್ ಬೇಕಾಗಿದೆ. ಅಂದ್ರೆ ನಮ್ಮ ದೇಹಕ್ಕೆ ಎಷ್ಟು ನೈಟ್ರೋಜನ್ ಬೇಕಾಗಿತ್ತದೋ ಈ ಯೂರಿಯಾ ಇಂದ ಮತ್ತೆ ನಮಗೆ ಸಿಗತ್ತೆ. ಅರ್ಥ ಮಾಡ್ಕೊಳ್ಳಿ. ನೈಟ್ರೋಜನ್ ಇದ್ರೇನೆ ನಿಮ್ಮ ಪ್ರೋಟೀನ್ ತಯಾರಾಗೋದು, ನೆನ್ಪಿಟ್ಕೊಳ್ಳಿ. ನೈಟ್ರೋಜನ್ ಇದ್ರೇನೆ ನಿಮ್ಮ ಪ್ರೋಟೀನ್ ಬಾಡಿಯಲ್ಲಿ ತಯಾರಾಗತ್ತೆ. ಅದು ನಮ್ಮ ಮೂತ್ರದಲ್ಲಿರುವಂತ ಯೂರಿಯಾದಿಂದ ನಮಗೆ ಸಿಗತ್ತೆ. ಇನ್ನೊಂದು, ರೋಮನ್ ಡಾಕ್ಟರ್ಸ್, ಅಂದ್ರೆ ಪಾಶ್ಚಾತ್ಯ ರೋಮನ್ ಡಾಕ್ಟರ್ಸ್ ಏನ್ ಮಾಡ್ತಾ ಇದ್ರು ಗೊತ್ತಾ? ಅವರು ಯೂರಿನ್ ತಗೊಂಡು ಅವರ ಹಲ್ಲನ್ನು ಶುದ್ಧಿ ಮಾಡ್ಕೊಂತ ಇದ್ರು. ಎಲ್ಲರಿಗೂ ಅದೇ ರೀತಿಯಲ್ಲಿ ಹೇಳ್ತಾ ಇದ್ರು. ಆ ಹಲ್ಲುಗಳನ್ನ, ಅಂದ್ರೆ ಈ ಟೀತ್ ಇದೆಲ್ಲ, ಯೂರಿನ್ ಅನ್ನು ದಿನಾ ನಮಗೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಬರ್ತದಲ್ಲ ಯೂರಿನ್, ಬೆಳಗ್ಗೆ ಮೂತ್ರ ಮತ್ತೆ ಮತ್ತೆ ಬರ್ತಾ ಇದೆ ಪದೇ ಪದೇ, ಅದನ್ನು ಬಾಯಲ್ಲಿ ಹಾಕೊಂಡು ಸ್ವಲ್ಪ ರಿನ್ಸಿಂಗ್ ಮಾಡಿದ್ರೆ, ಅಂದ್ರೆ ಒಂಥರ ಆ ಕಡೆ ಈ ಕಡೆ ಸ್ವಿಸ್ಸಿಂಗ್ ಮಾಡಿದ್ರೆ ಏನಾಗತ್ತೆ? ನಮ್ಮ ಹಲ್ಲುಗಳು ತುಂಬಾ ಸ್ಟ್ರೆಂತ್ ಆಗತ್ತೆ. ನೋಡಿದ್ರ, ಯಾವುದು ಒಂದು ಹಲ್ಲು ಉದುರಲ್ಲ, ಇಷ್ಟು ಕೆಪಾಸಿಟಿ ನಿಮ್ಗೆ ಸಿಗತ್ತೆ. ಅದೊಂದೇ ಅಲ್ಲ, ಇನ್ನೊಂದು, ಅಮೆರಿಕಾದಲ್ಲಿ, ಎಸ್ಪೆಷಲಿ ಅಮೆರಿಕಾದಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಈ ಯೂರಿನ್ ಅನ್ನು ತಗೊಂಡು ಖಂಡಿತವಾಗಿ ಯಾರಿಗೆ ಈ ಇಯರ್ ಪೇನ್ ಬಂದ್ರೆ, ಇಯರ್ ಪೇನ್ಗೆ ತುಂಬಾ ಹಳೆ ಕಾಲದಲ್ಲಿ ಹೇಳ್ತಾ ಇದ್ದಾರೆ, ಅಮೆರಿಕಾದಲ್ಲಿ ಇರುವಂತ ಪದ್ಧತಿ ಇದು. ಅಮೆರಿಕಾದಲ್ಲಿ ಯೂರಿನ್ ಅನ್ನು ಕಿವಿಯಲ್ಲಿ ಹಾಕ್ತಾ ಇದ್ರು, ಆಯ್ತಾ? ಇಲ್ಲಾಂದ್ರೆ ಕಿವಿಯಲ್ಲಿ ಹಾಕಿ ಒಂದು ಹತ್ತಿ ಒಳಗಡೆ ಮುಚ್ತಾ ಇದ್ರು, ಸೊ ದಟ್ ಸ್ವಲ್ಪ ಹೊತ್ತಿಗೆ ಆ ಪೇನ್ ಹೋಗ್ತಾ ಇತ್ತು, ಆ ರೀತಿಯಲ್ಲಿ. ಸೊ ಈ ರೀತಿಯಲ್ಲಿ ಆಗುತ್ತೆ. ಇನ್ನೊಂದು, ಈ ಯೂರಿನ್ ಅನ್ನು ಕುಡಿಯೋದು, ಈಗ ಉದಾಹರಣೆಗೆ ಸೆಕ್ಸುವಲ್ ಇಂಟರ್ಕೋರ್ಸ್ ಮಾಡ್ತಾರಲ್ಲ, ಅಂದ್ರೆ ಸ್ತ್ರೀ ಪುರುಷ ಯಾವಾಗ ಈ ಅಂದ್ರೆ ಲೈಂಗಿಕ ವ್ಯವಹಾರದಲ್ಲಿ ಪಾಲ್ಗೊಂತಾರೋ, ತದನಂತರ ಬರೋ ತದನಂತರ ಬರುವಂತ ಮೂತ್ರದಲ್ಲಿ ಏನಿರುತ್ತೆ ಅಂತ ಅರ್ಥ ಮಾಡ್ಕೊಂಡು, ತುಂಬಾ ಪವರ್ಫುಲ್ ಆಗಿರುತ್ತೆ ಆ ಯೂರಿನಲ್ಲಿ. ಯಾಕಂತಂದ್ರೆ ಅದರಲ್ಲಿ ಹಾರ್ಮೋನ್ ಜನರೇಟ್ ಆಗಿರ್ತದೆ. ಅವಾಗಲೇ ಹಾರ್ಮೋನ್ ಎಲ್ಲಿ ಜನರೇಟ್ ಆಗಿರ್ತದೆ? ರಕ್ತದಲ್ಲಿ ಇರ್ತವೆ. ಅದು ಮತ್ತೆ ಮೂತ್ರದಲ್ಲಿ ಬಂದು ಸೇರ್ಕೊಂತದೆ. ಅಂದ್ರೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಕೊಟ್ಟಿರುವಂತಹ ಹಾರ್ಮೋನ್ಸ್ ಎಲ್ಲ ರಕ್ತದಲ್ಲಿ ಇರ್ತವೆ ಜಸ್ಟ್ ಆಫ್ಟರ್ ದಿ ಲೈಂಗಿಕ ವ್ಯವಹಾರ ಆದ್ಮೇಲೆ. ಅದು ಎಷ್ಟು ಪವರ್ಫುಲ್ ಅಪ್ ಅಂತಂದ್ರೆ, ನಿಜವಾಗ ತಗೊಂಡ್ರೆ ತುಂಬಾ ಕಾಯಿಲೆಗಳು ವಾಸಿ ಆಗತ್ತೆ. ನೋಡಿದ್ರ ಎಷ್ಟು ವ್ಯವಹಾರ ಇದು, ಅಲ್ವಾ? ಆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು, ಒಬ್ಬರು ಜರ್ಮನ್ ಫ್ರೆಂಡ್ ಹೇಳ್ತಾ ಇದ್ರು, ಏನಂತಂದ್ರೆ, ಒಂದು ಹಳೇ ಮಹಿಳಾ, ಅಂದ್ರೆ ತುಂಬಾ ದೀರ್ಘವಾದ ಆ ಏಜ್ ಇರುವಂತ ಮಹಿಳೆ, ಅವರ ಬಾಯಲ್ಲಿ ಹಾಕೊಂಡು ಫ್ರೆಶ್ ಯೂರಿನನ್ನು ದಿನಕ್ಕೆ 3 ಸರಿ ಆ ಚೆನ್ನಾಗೆ ಒಕ್ಕಲಿಸ್ತಾ ಇದ್ರಂತ. ಅಲ್ಲಿಂದ ಏನಾಗಿದೆ, ಅವ್ರು ಅಷ್ಟು ಏಜ್ ಆದ್ರೂ ಈಗಲೂ ಒಂದು ಹಲ್ಲು ಉದುರೋಗಿಲ್ಲ. ನೋಡಿದ್ರ ಎಷ್ಟು ಅದ್ಭುತ ಇದು. ಈ ರೀತಿಯಲ್ಲಿ ಆಗತ್ತೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ, ಆಯ್ತಾ? ಆಮೇಲೆ ಸ್ವಲ್ಪ ತಿಳ್ಕೊಳಕ್ ಹೋದ್ರೆ, ಸ್ವಲ್ಪ ಜಂತುಗಳಿದೆ. ಇದು ಬೇರ್ ಅಂತ ಏನ್ ಹೇಳ್ತೀವಿ, ಬೇರ್ ಅಂತ ನೀವು ಕೇಳಿರ್ಬೋದಲ್ಲ. ಬೇರ್ ಅಂದ್ರೆ ನೀವು ಟೈಪ್ ಮಾಡಿ ಅಲ್ಲಿ, ಆ ಬೇರ್ ಅಂತ ಜಂತು ಇದೆಯಲ್ಲ, ಅದು ಮತ್ತೆ ಸ್ವಲ್ಪ ಜಂತುಗಳು, ಅವೇನ ಅವೇನ್ ಮಾಡ್ತಾವಂದ್ರೆ, ತುಂಬಾ ದೀರ್ಘಕಾಲ ಅದು ನಿದ್ದೆದಲ್ಲೇ ಹೋಗ್ತವೆ. ಅಂತಂದ್ರೆ ಎದ್ದೋಗಲ್ಲ ಅವು, ಪೂರ್ತಿ ನಿದ್ದೆದಲ್ಲೇ 15-16 ವರ್ಷ ಇರ್ತವೆ. ಮತ್ತೆ ಅದಕ್ಕೆಲ್ಲದಕ್ಕೂ ಬೇಕಾಗಿರುವಂತ ಆಹಾರ, ಕರಡಿ, ಓಕೆ, ಆಹಾರ ಎಲ್ಲಿಂದ ಬರ್ತದೆ? ನೀವು ನೆನ್ಪಿಟ್ಕೊಳ್ಳಿ, ಹೇಗಿಂದ ಬರ್ತಾವಂದ್ರೆ, ಅದ್ರ ಒಳಗಡೆ ಅವು ಇನ್ನೊಂದು ಅದು ಯೂರಿನ್ ಪಾಸ್ ಮಾಡಲ್ಲ, ಗೊತ್ತಾ ವಿಷಯ? ಆ ಪೂರ್ತಿ 16-17 ವರ್ಷ ಯೂರಿನ್ ಪಾಸ್ ಮಾಡಲ್ಲ ಆಚ ಕಡೆ. ಯೂರಿನ್ ಹಾಗೆ ಸ್ಟೋರ್ ಮಾಡಿ ಇಟ್ಕೊಂತವೆ. ಅದರಲ್ಲಿ ಆ ಯೂರಿನ್ ಅಲ್ಲಿ ಇರುವಂತ ಅಲ್ಲಿರುವಂತ ಪೋಷಕಾಂಶಗಳೇ ಅದಕ್ಕೂ ಆಹಾರ. ನೋಡಿದ್ರೆ ಅಷ್ಟು ಚೆನ್ನಾಗಿ ವ್ಯವಹಾರ ಮಾಡ್ಕೊಂತವೆ, ಆಯ್ತಾ? ಆಮೇಲೆ ತುಂಬಾ ಇಂಡಿಯಾ ಮತ್ತೆ ಸ್ವಲ್ಪ ಪ್ಲೇಸಸ್ ಅಲ್ಲಿ
ಇಂಡಿಯಾ ಮತ್ತೆ ಈಸ್ಟ್ ಆಫ್ರಿಕಾದಲ್ಲಿ ನೀರು ಸ್ಕ್ಯಾಸಿಟಿ ತುಂಬಾ ಇತ್ತು ಅವಾಗ. ಸೊ ಒಂದೊಂದು ಸಮಯದಲ್ಲಿ ಆಗಿತ್ತು. ಆಗಿರುವಾಗ ಏನ್ ಮಾಡಿದ್ರು, ಅಲ್ಲಿರುವಂತ ಜನ ಈ ಯೂರಿನ್ ಅನ್ನೇ ಸ್ನಾನ ಮಾಡ್ತಾ ಇದ್ರು. ಸ್ನಾನ ಮಾಡುವಾಗ ಅಬ್ಸರ್ವ್ ಮಾಡಿದ್ರೆ ಏನಾಯಿತು ಅಂತಂದ್ರೆ, ನಿಜವಾಗಿ ಬಿಕಾಸ್ ಆ ಯೂರಿನಲ್ಲಿ ಏನಿರ್ತದೆ, ಅಲ್ಲಿ ಯೂರಿಯಾ ಜಾಸ್ತಿ ಇರುತ್ತೆ. ಅದಕ್ಕೂ ಆ ಅಲ್ಲಿರುವಂತ ವ್ಯಕ್ತಿಗಳು ಅಲ್ಲಿ ಅಬ್ಸರ್ವ್ ಮಾಡಿ ಡಾಕ್ಟರ್ಸ್ ಸಂಶೋಧನೆ ಮಾಡಿದ್ರೆ ಗೊತ್ತಾಯ್ತು ಏನಂದ್ರೆ, ಅಲ್ಲಿರುವಂತ ವ್ಯಕ್ತಿಗಳಿಗೆ ಒಂದು ಪಿಂಪಲ್ ಇಲ್ಲ ದೇಹದಲ್ಲಿ, ಎಲ್ಲಿ ಒಂದು ಪಿಂಪಲ್ ಕಾಣಿಸಿಲ್ಲ. ಏನಕ್ಕಂತ ನೋಡಿದ್ರೆ, ಆ ಯೂರಿನಿಂದ ಅವ್ರು ಬಾತಿಂಗ್ ಮಾಡ್ತಾ ಇದ್ರಲ್ಲ, ಬರೀ ಯೂರಿನೇ ತಗೊಂಡು ಬಾತಿಂಗ್ ಮಾಡ್ತಾ ಇದ್ರು. ಅವಾಗ ದೇಹದ ಮೇಲಿರುವಂತ ಪಿಂಪಲ್ಸ್ ಆಗಲಿ, ಆಕ್ನೆ ಅಂತ ಏನಿದೆಯಲ್ಲ, ಇವೆಲ್ಲಾನು ಸಹ ವಾಸಿ ಆಗ್ತಾ ಇತ್ತು. ಇದು ಡಾಕ್ಟರ್ಸ್ಗೆ ಒಂದು ಚಾಲೆಂಜ್ ಆಯ್ತು. ಆಯ್ತಾ, ನೆನ್ಪಿಟ್ಕೊಳ್ಳಿ. ಈ ರೀತಿಯಲ್ಲಿ ಆಗ್ತಾ ಸ್ನೇಹಿತರೆ. ಅದಕ್ಕೆ ಹ್ಯೂಮನ್ ಯೂರಿನ್ ಅಲ್ಲಿ ಏನ್ ಹೆಚ್ಚಾಗಿರುತ್ತೆ ನಮ್ಗೆಲ್ಲ ಗೊತ್ತಿರೋ ಪ್ರಕಾರ, ಕ್ಯಾಲ್ಸಿಯಮು, ಮೆಗ್ನೀಷಿಯಮು, ಐರನ್ನು, ಕಾಪರು, ಜಿಂಕು, ಕೋಬಾಲ್ಟು, ಅಮೋನಿಯಮು, ಲೀಡು, ಮೆರ್ಕ್ಯುರಿ, ಸಲ್ಫರು, ಕ್ಲೋರೈಡು, ಫಾಸ್ಫರಸ್ಸು, ಇಷ್ಟೆಲ್ಲ ಇರ್ತವೆ. ಅದೇ ರೀತಿಯಲ್ಲಿ ನೈಟ್ರೋಜನ್ ಸಂಬಂಧಿತ ಎಲಿಮೆಂಟ್ಸ್ ಅಂದ್ರೆ ಯೂರಿಯಾ ಕಂಪಲ್ಸರಿ ಇರ್ತದೆ, ಕ್ರಿಯಾಟಿನ್ ಇರ್ತದೆ, ಬೈಲಿರುಬಿನ್ ಇರ್ತದೆ. ಓಕೆ, ಅದ್ರ ಜೊತೆಗೆ ಅಮಿನೋ ಆಸಿಡ್ ಇರುತ್ತೆ, ಪ್ರೋಟೀನ್ ಇರುತ್ತೆ ಅಲ್ವಾ. ಇಂಥವು ನೈಟ್ರೋಜನ್ ಸಂಬಂಧಿತ. ಆಮೇಲೆ ಎಂಜೈಮ್ಸ್ ಇರ್ತವೆ, ಕಾರ್ಬೋಹೈಡ್ರೇಟ್ಸ್ ಇರ್ತವೆ, ವಿಟಮಿನ್ಸ್ ಇರ್ತವೆ, ಹಾರ್ಮೋನ್ಸ್ ಇರ್ತವೆ, ಇಷ್ಟೆಲ್ಲ ಇರ್ತವೆ ಯೂರಿನಲ್ಲಿ. ಸೊ ಇದೆಲ್ಲ ಸೇರ್ಕೊಂಡ್ರೆ ಹ್ಯೂಮನ್ ಯೂರಿನ್ ಅಂದ್ರೆ ಮಾನವ ಮೂತ್ರ ಎಷ್ಟು ಪವರ್ಫುಲ್ ಆಗ್ತದೆ ಅಲ್ಲಿ. ಸೊ ಅದು ನಮ್ಮ ದೇಹವನ್ನು ಅದ್ಭುತವಾದ ಆರೋಗ್ಯದಿಂದ ಇಡಕ್ಕೆ ಸಾಧ್ಯವಾಗತ್ತೆ. ಆಮೇಲೆ ನಾನು ಹೇಳಿದ ಪ್ರಕಾರ 95% ವಾಟರ್ ಇದ್ರೆ, ಅದ ಮಿಕ್ಕಿದು ಎಲ್ಲಾ ಸೇರಿಸ್ಕೊಂಡ್ರೆ ಅದು 5% ಇರೋದು. ಆಯ್ತಾ, ಅದು ನೆನ್ಪಿಟ್ಕೊಳ್ಳಿ. ಸೊ ಅದಕ್ಕೋಸ್ಕರವೇ ಯೂರಿನ್ ಅನ್ನೋದು ಏನಾಗತ್ತಂದ್ರೆ, ಯಾವಾಗ ಪಾಯ್ಸನ್ ತರ ಆಗ್ತದೆ, ವಿಷ ಆಗ್ತದೆ ಯೂರಿನ್, ಯಾವಾಗ ಯಾರಾದ್ರೂ ಲಿಕ್ಕರ್ ಅಂತಂದ್ರೆ ಮದ್ಯ ಸೇವನೆ ಮಾಡ್ತಾರೆ, ಕಾಫಿ ಟೀ ಜಾಸ್ತಿ, ರೆಡ್ ಮೀಟು ಇಂಥವೆಲ್ಲ, ಆಮೇಲೆ ಜಾಸ್ತಿ ಖಾರ ಪದಾರ್ಥಗಳು, ಜಾಸ್ತಿ ಫ್ರೈ ಮಾಡ್ತಾರಲ್ಲ, ಫ್ರೈ ಮಾಡಿ ಒಂಥರ ಆ ಥರ ಪದಾರ್ಥಗಳು, ಈ ಜಂಕ್ ಫುಡ್ಸು ಎಲ್ಲ ತಿಂದರೆ ಅವಾಗ ವಿಷ ಆಗತ್ತೆ. ಸೊ ಅದಕ್ಕೋಸ್ಕರ ಯಾವಾಗ ಯಾರಾದರೂ ಮದ್ಯ ಸೇವನೆ ಮಾಡಿದ್ರೆ 24 ಗಂಟೆ ಬಿಟ್ಟಿದ ಮೇಲೆ ಮತ್ತೆ ನೀವು ಸೋಂದಾರ ತಗೊಳ್ಳಿ. ಇಲ್ಲಾಂದ್ರೆ ಮದ್ಯ ಸೇವನೆ ಆಗಲಿ, ಇಂಥ ಅನಾವಶ್ಯಕ ಪದಾರ್ಥಗಳಾಗಲಿ, ಜಂಕ್ ಫುಡ್ ಆಗಲಿ ಅಲ್ವಾ, ಇಂಥ ಕಾಫಿ ಟೀ ಏನೇ ಕುಡಿದ್ರು ಅವಾಗ ಏನು ಮಾಡ್ತೀರಿ ನೀವು, ಒಂದು 24 ಗಂಟೆ ವ್ಯವಧಿ ಗ್ಯಾಪ್ ಬಿಟ್ಬಿಡಿ. ಆದ್ಮೇಲೆ ಸೋಂದಾರ, ಆದ್ಮೇಲೆ ಸಮೂತ್ರವನ್ನು ಸೇವನೆ ಮಾಡೋದು ಮಾಡ್ಕೊಳ್ಳಿ ಅಂತ ನಿಮಗೆ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಆಮೇಲೆ ನಮ್ಮ ದೇಹದಲ್ಲಿರುವಂಥ ಲಿವರು ನಿಜವಾಗ ಒಂದು ದೊಡ್ಡ ಕೆಮಿಕಲ್ ಫ್ಯಾಕ್ಟ್ರಿ. ಆಯ್ತಾ, ಇದೊಂದು ಕೆಮಿಕಲ್ ಫ್ಯಾಕ್ಟ್ರಿ ಅಂದ್ರೆ ಏನು ಗೊತ್ತಾ, ನಮ್ಗೆ ಏನು ಕೆಮಿಕಲ್ಸ್ ಬೇಕು ನಮ್ಮ ದೇಹದಲ್ಲಿ ಲಿವರ್ ತಯಾರು ಮಾಡುತ್ತೆ, ಅಷ್ಟು ಕೆಪಾಸಿಟಿ ಅದಕ್ಕಿದೆ. ಮತ್ತೆ ನಮ್ಮ ಚರ್ಮ ಮತ್ತೆ ಶ್ವಾಸಕೋಶಗಳಿದೆಯಲ್ಲ, ಈ ಎರಡೂ ಸಹ ಅದ್ಭುತವಾದ ಡಿಟಾಕ್ಸಿಫಿಕೇಶನ್ಗೂ ಕಾರಣವಾಗತ್ತೆ. ಸೊ ಲಿವರು ಎಲ್ಲಾ ಕೆಮಿಕಲ್ಸ್ ದೇಹಕ್ಕೆ ಬೇಕಾಗಿರೋ ಕೊಡ್ತವೆ. ಅಟ್ ದ ಸೇಮ್ ಟೈಮ್ ಯಾವುದೇ ದೇಹದಲ್ಲಿ ನಾವು ಅಂದ್ರೆ ಜೀರ್ಣಕೋಶದಲ್ಲಿ ಬಂದಿರುವಂತ ಆ ಆಹಾರದಲ್ಲಿ ಯಾವುದೇ ಟಾಕ್ಸಿನ್ಸ್ ಇದ್ರೆ ಅದನ್ನೂ ತೊಲಗಿಸ್ತದೆ. ಆಯ್ತಾ, ಬೆಸ್ಟ್ ಡಿಟಾಕ್ಸಿಫಿಕೇಶನ್ ಆಗತ್ತೆ ಅಲ್ಲಿ. ಜೊತೆಗೆ ನಮ್ಮ ಈ ಲಂಗ್ಸ್ ಆಗಲಿ, ಈ ಸ್ಕಿನ್ ಆಗಲಿ, ಸ್ಕಿನ್ ನೋಡಿ, ಸ್ಕಿನ್ನಿಂದ ನಮಗೆ ಆಚೆ ಕಡೆ ಅನೇಕ ಚರ್ಮ ವ್ಯಾಧಿಗಳು ಬರ್ತಾ ಇರ್ತದೆ. ಯಾಕೆ ಬರ್ತವೆ, ನಾನು ಪದೇ ಪದೇ ಹೇಳಿದ್ದೀನಿ ಇದ್ರ ಬಗ್ಗೆ. ಯಾಕೆ ಬರ್ತವಂತಂದ್ರೆ, ನಿಮ್ಮ ರಕ್ತದಲ್ಲಿ ಅಷ್ಟು ದೋಷ ಇದೆ. ಆಯ್ತಾ, ಅಷ್ಟು ಟಾಕ್ಸಿನ್ಸ್ ಇದೆ, ಅದರಲ್ಲಿ ಎಲ್ಲಿ ಹೋಗ್ಬೇಕು, ಅದು ಹಾಗೆ ಇಟ್ಟರೆ ನಿಮ್ಮ ಅವಯವಗಳು ಡ್ಯಾಮೇಜ್ ಆಗುತ್ತೆ. ಏನು ಮಾಡಲಿ, ನಿಮ್ಮ ಅವಯವಗಳಿಗೆ ತೊಂದರೆ ಆಗ್ತದೆ. ಪ್ರಧಾನ ಅವಯವಗಳು, ಪ್ರಿನ್ಸಿಪಲ್ ಆರ್ಗಾನ್ಸ್ ಇದೆಲ್ಲ, 12 ಪ್ರಿನ್ಸಿಪಲ್ ಆರ್ಗಾನ್ಸ್ ಇದೆ, 1 2 ಅಲ್ಲ, ಎಲ್ಲ ಡ್ಯಾಮೇಜ್ ಆಗ್ಬಿಡ್ತವೆ. ಯಾಕೆ, ನಿಮ್ಮ ರಕ್ತದಲ್ಲಿ ದೋಷ ಹಾಗೆ ಬಿಟ್ರೆ. ಮತ್ತೆ ಏನ್ ಮಾಡ್ಬೇಕೀಗ ಅಂತಂದ್ರೆ, ದೇಹಕ್ಕಿರುವಂತ ಅದ್ಭುತವಾದ ಇಂಟೆಲಿಜೆನ್ಸ್ ಏನ್ ಗೊತ್ತಾ, ಎಲ್ಲ ನಿಮ್ಮ ಚರ್ಮದಿಂದ ಆಚೆ ಕಡೆ ಪಿಂಪಲ್ಸು, ಆಕ್ನೆ, ಚರ್ಮ ವ್ಯಾಧಿ ತರ ಕಲ್ಸ್ಕೊಡ್ತದೆ. ನೀವೇನ್ ತಪ್ಪು ತಿಳ್ಕೊಂಡು ಅದನ್ನು ತಗೊಂಡು, ಅರೆ ಇದೇನೋ ಆಗಿದೆ ಅಂತೆ, ಇದೇನೋ ವ್ಯಾಧಿ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹತ್ರ ಹೋದ್ರೆ ಡೆರ್ಮಟಾಲಜಿಸ್ಟ್ ಅಂದ್ರೆ ಅಡ್ಡಿ ಇರ್ತಾರೆ. ಅವರು ಒಳ್ಳೆ ಕಾಸ್ಟ್ಲಿ ಆಯಿಂಟ್ಮೆಂಟ್ ಕೊಟ್ಟು, ಕಾಸ್ಟ್ಲಿ ಇಂಜೆಕ್ಷನ್ ಕೊಟ್ಟು ಇನ್ನೂ ಸಿಡಿಸ್ತಾರೆ, ಇನ್ನೂ ಕೆಡಿಸ್ತಾರೆ. ಆಯ್ತಾ, ಅದೆಲ್ಲ ನೀವು ಮಾಡಬೇಕಾಗಿರೋದು. ದೇಹದಲ್ಲಿರುವಂಥ ರಕ್ತವನ್ನು ಕ್ಲೀನ್ ಮಾಡಕ್ಕೆ ನಿಮ್ಮ ದೇಹ ಮಾಡ್ಕೊತಾ ಇದೆ, ಬಿಡಿ ನೀವು. ಅದಕ್ಕೆ ಬೇಕಾಗಿರುವಂತ ಅದಕ್ಕೆ ಸಹಕಾರ ಕೊಡಿ. ಆಯ್ತಾ, ಆ ಪಿಂಪಲ್ಸ್ ಎಲ್ಲ ಬೇಗ ವಾಸಿ ಆಗಕ್ಕೆ ಏನ್ ಮಾಡಬೇಕು, ಆ ಸಹಕಾರ ಕೊಡಿ, ಬೇಗ ಹೋಗತ್ತೆ. ಇಂಥ ಶಿವಂಬು ಚಿಕಿತ್ಸೆ, ಶಿವಂಬನ ಹಚ್ಕೊಳ್ಳಿ, ಗೋಲ್ಡ್ ಶಿವಂಬನ ಹಚ್ಕೊಳ್ಳಿ, ಮತ್ತೆ ಕೊಕೊನಟ್ ಆಯಿಲ್ ಇಂಥದೆಲ್ಲ ಹಚ್ಕೊಳ್ಳಿ, ಚೆನ್ನಾಗೆ ಬೇಗ ವಾಸಿ ಆಗತ್ತೆ. ಈ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ನೋಡಿ, ಲಿವರು ಏನ್ ಮಾಡತ್ತಂದ್ರೆ, ನಮ್ಮ ರಕ್ತದಲ್ಲಿರುವಂತ ಎಲ್ಲಾ ಟಾಕ್ಸಿನ್ಸ್ ಅನ್ನು ಏನ್ ಮಾಡ್ತದೆ, ತೆಗಿತದೆ. ಅದನ್ನು ಅದರ ಹತ್ರ ಇಟ್ಕೊಂತದೆ.
ಬೇಕಂದ್ರೆ ಅದ್ರ ಇಟ್ಕೊಂತ ಅದ್ರ ಅರ್ಥ, ಇಲ್ಲ ಅಂದ್ರೆ ಗಾಲ್ ಬ್ಲಾಡರ್ ಕಲ್ಸ್ಕೊಡ್ತದೆ. ಗಾಲ್ ಬ್ಲಾಡರ್ ಕಲ್ಸಿಕೊಟ್ಟಿದ ಮೇಲೆ ಅಲ್ಲಿಂದ ಏನಾಗುತ್ತೆ, ನೇರವಾಗಿ ಜೀರ್ಣಕೋಶದಿಂದ ಆಚೆ ಕಡೆ ದೊಡ್ಡ ಕರ್ಲಿಂದ ಆಚೆ ಕಡೆ ಹೋಗುತ್ತೆ. ಈ ರೀತಿಯಲ್ಲಿ ಬ್ಲಡ್ ಅನ್ನು ಕ್ಲೀನ್ ಮಾಡ್ತದೆ ಯಾವುದು, ಲಿವರು. ಕ್ಲೀನ್ ಮಾಡಿದ ಮೇಲೆ ಕಿಡ್ನೀಸ್ಗೆ ಎಂಟರ್ ಆಗುತ್ತೆ. ಕಿಡ್ನೀಸ್ಗೆ ಎಂಟರ್ ಆಗಿ ಅಲ್ಲಿ ನೆಫ್ರಾನ್ಸ್ ಅಂತ ಇರ್ತವೆ, ಇದರಲ್ಲಿ ಹೇಳಿದ್ವಲ್ಲ, ಆ ನೆಫ್ರಾನ್ಸ್ ಅಂತ ಇದೆಯಲ್ಲ, ಅದು ಏನ್ ಮಾಡ್ತವೆ, ನಮ್ಮ ದೇಹದಲ್ಲಿ ಆ ರಕ್ತದಲ್ಲಿರುವಂತ ಎಲ್ಲಾ ಮಿನರಲ್ಸು, ಎಲ್ಲ ಏನೇನ್ ಮಿನರಲ್ಸ್ ಇದೆಯೋ, ಹೆಚ್ಚಿದೆಯಾ ಕಡಿಮೆ ಇದೆಯಾ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಇರ್ತವೆ. ಅದು ಬೇಕಾಗಿಲ್ಲ ಅಂತ ಜಾಸ್ತಿ ಇರುವಂತ ಎಲ್ಲದನ್ನು, ಇದೆಲ್ಲ ರೆಗ್ಯುಲೇಷನ್ ಅಂತ ಹೇಳಿದ್ವಲ್ಲ, ಕ್ರಮಬದ್ಧೀಕರಣೆ. ಆ ರೀತಿಯಲ್ಲಿ ಯಾವುದೇ ಒಂದು ಮಿನರಲ್ಲು ಜಾಸ್ತಿ ಇರಬಾರದು. ಓಕೆ, ಜಾಸ್ತಿ ಇರಬಾರದು. ಅದಕ್ಕೆ ಎಷ್ಟು ಎಷ್ಟು ಬೇಕೋ ಅಷ್ಟೇ, ದೇಹಕ್ಕೆ ಆ ಸಮಯದಲ್ಲಿ ಎಷ್ಟು ಬೇಕೋ ಅದೆಲ್ಲ ಇಂಟೆಲಿಜೆನ್ಸ್ ನಮ್ಮ ದೇಹದಲ್ಲಿ ಇದೆ, ಕಿಡ್ನಿ ಗೊತ್ತು. ಆ ನೆಫ್ರಾನ್ಸು ಫಿಲ್ಟರ್ ಮಾಡ್ತವೆ, ಮಾಡಿ ಎಷ್ಟು ಬೇಕೋ ಅಷ್ಟು ಇಡ್ತವೆ. ಮತ್ತೆ ಮೋಸ್ಟ್ ಅಲ್ಲಿರುವಂಥ ವಾಟರ್, ಹೆಚ್ಚಿನ ವಾಟರ್ ಇದೆ, ಆ ವಾಟರ್ನು ತೆಗಿತವೆ, ಉಪ್ಪು ತೆಗಿತವೆ, ಮತ್ತೆ ಎಲ್ಲ ಮಿನರಲ್ಸ್ನು ಹೆಚ್ಚಿರೋದೆಲ್ಲ ತೆಗೆದು ಆಮೇಲೆ ಯೂರಿನ್ ಬ್ಲಾಡರ್ಗೆ ಕಲ್ಸ್ಕೊಡ್ತವೆ. ಆ ರೀತಿಯಲ್ಲಿ ಆಗುವಂಥದ್ದು ತಯಾರಾಗುವಂಥದ್ದು ಮೂತ್ರ. ಅದು ನೆನ್ಪಿಟ್ಕೊಳ್ಳಿ, ಆಯ್ತಾ. ಅದಕ್ಕೆ ಈ ನೋಡಿ ಈ ಕಿಡ್ನೀಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತವೆ ನಮ್ಮ ಲೈಫಲ್ಲಿ ಅಂತಂದ್ರೆ, ಆಯ್ತಾ, ವಾಟರ್ ಕಂಟೆಂಟ್ ನಮ್ಮ ದೇಹದಲ್ಲಿ ನೀರು ಸರಿಯಾದ ಪರ್ಸೆಂಟೇಜ್ ಅಲ್ಲಿ ಇರೋದು ಕಾರಣ ನಮ್ಮ ಕಿಡ್ನಿಯೇ. ಅರ್ಥ ಆಯ್ತಾ. ಎಕ್ಸ್ಟ್ರಾ ವಾಟರ್ ಇದ್ರೆ ತೆಗೆದು ಆಚೆ ಕಡೆ ಕಲಿಸ್ತದೆ, ಕಿಡ್ನಿನೇ ಕಲಿಸೋದು. ವಾಟರ್ ಹೆಚ್ಚಾಗಿದ್ರೂ ತೊಂದರೆ, ವಾಟರ್ ಹೆಚ್ಚಾಗಿರಬಾರ್ದು, ಕಡಿಮೆ ಆಗಬಾರ್ದು, ಎಷ್ಟು ಬೇಕೋ ಅಷ್ಟೇ ಒಳಗಡೆ ಇಡುತ್ತದೆ. ಆಯ್ತಾ. ಅದಕ್ಕೋಸ್ಕರ ಈ ಅಂದ್ರೆ ದೇಹ ರಕ್ತನೂ ಅಷ್ಟೇ, ಪಲ್ಸ ತಿಳಿಯಾಗಿರ್ಬೇಕಾ, ಮಂದವಾಗ್ತದೆ ಅಂತಂದ್ರೆ ನಿಮ್ಮ ಕಿಡ್ನಿ ಚೆನ್ನಾಗಿ ಕೆಲಸ ಮಾಡಿದ್ರೆ ತೊಂದರೆ ಇಲ್ಲ. ಕಿಡ್ನಿ ಏನೋ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ನಿಮ್ಮ ಬ್ಲಡ್ಡು ಸಹ ತಿನ್ನಾಗೋದು, ತಿಕ್ಕಾಗೋದು ಅದನ್ನು ಆಗತ್ತೆ. ಅದಕ್ಕೆ ಇದೆಲ್ಲ ಕಂಟ್ರೋಲ್ ಮಾಡೋದೇ ಕಿಡ್ನಿನೇ, ಅಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಆಯ್ತಾ. ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ನಾವು ಏನೇ ವಾಟರ್ ಕುಡಿದ್ರು ಸ್ವಲ್ಪ ಹೊತ್ತು ಮುಂಚೆ ಅದು ತಿರ್ಗಾ ನಮ್ಮ ಮೂತ್ರದಿಂದ ಆಚೆ ಕಡೆ ಬರುತ್ತೆ. ಅದಕ್ಕೆ ಬರೋದಕ್ಕೆ ಎಷ್ಟು ವ್ಯವಹಾರ ಇದೆ ಅಲ್ವಾ, ಅಷ್ಟು ಈಜಿ ಅಲ್ಲ. ಸೊ ಅದಕ್ಕೆ ಅಷ್ಟು ಇಂಪಾರ್ಟೆಂಟು ಆಗಿದೆ. ಅರ್ಥ ಆಯ್ತಾ. ಸೊ ಅದಕ್ಕೋಸ್ಕರ ಅದನ್ನ ಇದೇನಂತಂದ್ರೆ, ಇದು ಒಂದು ಪದ ಇದೆ ಅದಕ್ಕೆ, ಸೂಪರ್ ಫ್ಲೂಯಿಟಿ ಅಂತ ಹೇಳ್ತೀವಿ. ಸೂಪರ್ ಫ್ಲೂಯಿಟಿ ಅಂತ ಏನು ಅರ್ಥ, ಆ ಪದ ಅರ್ಥ ಏನಂದ್ರೆ, ನಮ್ಮ ರಕ್ತದಲ್ಲಿ ಯಾವುದೇ ಹೆಚ್ಚಾಗಿದ್ರೆ, ಸೂಪರ್ ಫ್ಲೂಯಿಟಿ ಅಂತಂದ್ರೆ ಯಾವುದೇ ಹೆಚ್ಚಾಗಿದ್ರೆ ಅದನ್ನು ತೆಗೆದು ಅದನ್ನು ಕ್ರಮಬದ್ಧೀಕರಣ ಮಾಡಿ ನಮ್ಮ ಮೂತ್ರದಿಂದ ಆಚೆ ಕಡೆ ಕಳಿಸುವಂತ ಈ ವಿಧಾನವನ್ನು ನಾವು ಏನಂತ ಕರಿತೀವಿ ಅಂದ್ರೆ ಅಂದ್ರೆ ಬ್ಲಡ್ ಸೂಪರ್ ಫ್ಲೂಯಿಟಿ ಆಗಿದೆ ಅಂದ್ರೆ ಅರ್ಥ ಏನು, ಅದರಲ್ಲಿ ಮಿನರಲ್ಸ್ ಹೆಚ್ಚಾಗಿದೆ, ನೀರು ಹೆಚ್ಚಾಗಿದೆ, ಅದನ್ನು ತೆಗೆದು ಮತ್ತೆ ಆಚೆ ಕಡೆ ಕಲಿಸುವಂತ ವಿಧಾನವೇ ಈ ಕಿಡ್ನಿ ನಿತ್ಯವಾಗಿ ಮಾಡ್ತಾ ಇರ್ತದೆ. ಆಯ್ತಾ. ಅವಾಗ ಮತ್ತೆ ನಾವು ಅಂತ ಯೂರಿನನ್ನು, ಆಚೆ ಕಡೆ ಬಂದಿರುವಂತ ಯೂರಿನನ್ನು ನಮ್ಮ ಬಾಯಿಯಿಂದ ತಗೊಂಡು ಮತ್ತೆ ಒಳಗಡೆ ಕಲಿಸ್ತೀವಲ್ಲ, ಕಲಿಸುವಾಗ ಸೊ ಜೀರ್ಣಕೋಶಕ್ಕೆ ಹೋಗುತ್ತೆ. ಅಲ್ಲಿ ಜೀರ್ಣಕೋಶಕ್ಕೆ ಅಂದ್ರೆ ಬಾಯಿಂದ ಹೋಗುವಾಗನೇ ಅಲ್ಲೇ ಡಿಟೆಕ್ಟರ್ಸ್, ಸೆನ್ಸಾರ್ಸ್ ಇರ್ತವೆ. ಎಲ್ಲ ಆಂಟಿಬಾಡೀಸು ಏನಿದೆಯೋ ಎಲ್ಲಾನು ಅಬ್ಸರ್ವ್ ಮಾಡಿ ನಿಮ್ಮ ಹ್ಯೂಮನ್ ಇಮ್ಯುನಿಟಿಯನ್ನು ಆಕ್ಟಿವೇಟ್ ಮಾಡಿ ನಿಮ್ಗೆ ಏನೇ ವ್ಯಾಧಿ ಇದ್ರೆ ವ್ಯಾಧಿಯನ್ನು ಪರಿಹಾರ ಮಾಡ್ತಾ ಹೋಗ್ತದೆ. ಆಯ್ತಾ. ಸೊ ಮತ್ತೆ ನಾವು ತಗೊಂಡಿರುವಂತ ಮೂತ್ರದಲ್ಲಿರುವಂತ ಎಲ್ಲ ವಿಟಮಿನ್ಸ್ ಆಗಲಿ, ಮಿನರಲ್ಸ್ ಆಗಲಿ, ಎಷ್ಟು ಬೇಕೋ ಅಷ್ಟು ಒಳಗಡೆ ರಕ್ತ ಒಳಗಡೆ ಕಲಿಸ್ತದೆ ಯಾವುದು, ಲಿವರು. ಮಿಕ್ಕಿರೋದು ಅದರತ್ತ ಇಟ್ಕೊಳ್ತದೆ. ಇನ್ನೂ ಹೆಚ್ಚಾಗಿದ್ರೆ ಆಚೆ ಕಡೆ ಮಲದಿಂದ ಆಚೆ ಕಡೆ ಕಲಿಸುವಂತ ವ್ಯವಹಾರ ಮಾಡ್ತಾ ಇರ್ತದೆ. ಆ ರೀತಿಯಲ್ಲಿ ಲಿವರು ಕೆಲಸ ಮಾಡೋದು. ಆಯ್ತಾ. ಸೊ ಇಷ್ಟು ವಿಷಯಗಳು ಇವತ್ತು ತಿಳ್ಕೊಳ್ಳೋಣ. ಸೊ ಇಲ್ಲಿಗೆ ನಮ್ಮ ಈ ಭಾಷಣವನ್ನು ಮುಕ್ತಾಯ ಮಾಡೋಣ. ಸೋಂದಾರ ಪಾರ್ಟ್ 3. ಓಕೆ ಮಿತ್ರರೇ, ಥ್ಯಾಂಕ್ ಯು, ಧನ್ಯವಾದಗಳು.